ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಒಂದು ಒಳ್ಳೆ ಕಡಲೆ ಕರಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಅಪ್ಪಮ್ಮ ಪುಟ್ಟು ದೋಸೆಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಮ್ಯಾಚ್ ಆಗುವಂತ ಒಂದು ಒಳ್ಳೆ ಕಡಲೆ ಕರಿ ನಿಮಗೆ ತೋರಿಸಿದ್ದೀನಿ. ಆಪಮ್ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನಾನು ಇದಕ್ಕೆ ಆಪಮ್ಗೆ ಬೇಕಾದ ಒಂದು ಕಡಲೆ ಕರಿ ಸಾಧ್ಯ ಆದ್ರೆ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಾನು ವಿಡಿಯೋ ಬಿಟ್ಟಿರ್ಲಿಲ್ಲ. ಇವತ್ತು ನಾನು ಇದನ್ನ ಈ ಕಡಲೆ ಕರಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಡಲೆ ನಾನು ತಗೊಂಡಿದ್ದೀನಿ. ಅದನ್ನ ಫಸ್ಟೇ ನಾನು ನೆನೆಸಿಟ್ಟಿದ್ದೆ. ಒಂದು 5 ಅವರ್ ನೆನೆಸಿಟ್ಟಿದ್ದೆ. 5 ಅವರ್ ನೆನೆಸಿಟ್ಟು ನಾನು ಚೆನ್ನಾಗಿ ತೊಳೆದು ನಾನು ತಗೊಂಡಿದ್ದೆ. ಇದು ಬಂದು ನಮಗೆ 1/4 kgಯಲ್ಲಿ ಅದರಲ್ಲಿ ಅರ್ಧ ಬೌಲ್ ತಗೊಂಡಿದ್ದೀನಿ. ನಾನು ತೆಂಗಿನ ಹಾಲು ತಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಪೂರ ಹಾಲು ನಾನು ತಗೊಂಡಿದ್ದೀನಿ. ಮಾತ್ರ ನಾನು ತೆಗೆದಿದ್ದೀನಿ. ಹಾಗೆ ನಮಗೆ ಹಾಲು ತಗೋಬೇಕಾಗುತ್ತೆ. ಕುಕ್ಕರ್ ತಗೊಂಡಿದ್ದೀನಿ. ಅರ್ಧ ಬೌಲ್ ನಾನು ಕಡಲೆ ನೆನೆಸಿಟ್ಟಿದ್ನಲ್ಲ ಹಾಕೊಳ್ತಾ ಇದ್ದೀನಿ. ಅರ್ಧ ಬೌಲ್ ನಾನು ಕಡಲೆ ತಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಅಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ. 1 ಬೌಲ್ ನೀರು ಸಾಕಿದೆ ನಮಗೆ. ಅದು ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಡ್ತೀನಿ. ನಮಗೆ 5 ವಿಷಲ್ ಬಂದರೆ ಸಾಕು. ಅಂದರೆ ಆಫ್ ಮಾಡಿ ಹಾಗೆ ಇಡಬೇಕು. ಪ್ರೆಷರ್ ತೆಗೆದು ಬಿಡಬಾರ್ದು. ಇಲ್ಲಿ 5 ವಿಷಲ್ ಕೂಗಿಸೋದಕ್ಕೆ ನಾನು ಇಟ್ಟಿದ್ದೀನಿ. ತಕ್ಷಣ ನಾವು ಕುಕ್ಕರ್ ಮುಚ್ಚಳ ತೆಗಿಬಾರ್ದು. ಚೆನ್ನಾಗಿ ಪ್ರೆಷರ್ ಹೋದ್ಮೇಲೆ ತೆಗಿಬೇಕು. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟೀಲ್ ಪಾತ್ರೆ. ಈಗ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 8 ಎಸಳು ಬೆಳ್ಳುಳ್ಳಿ ನಾನು ಚಿಕ್ಕಕ್ಕೆ ಕಟ್ ಮಾಡ್ಕೊಂಡು ತಗೊಂಡಿದ್ದೆ. ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಹಸಿಮೆಣಸು ನಾನು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಖಾರ ಇಲ್ಲದೆ ಇರೋಂಥದ್ದು. ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 3 ಹಸಿಮೆಣಸು ನಾನು ಇಲ್ಲಿ ಹಾಕಿ, ತುಂಬ ಕಡಿಮೆ ಇದೆ, ಖಾರ ಇರೋದಿಲ್ಲ, ಹಾಗಾಗಿ 3 ಹಸಿಮೆಣಸು ಹಾಕಿದ್ದೀನಿ. 2 ಈರುಳ್ಳಿನ ನಾನು ಈ ರೀತಿ ಚಿಕ್ಕಕ್ಕೆ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಕಡಲೆಗೂ ಸ್ವಲ್ಪ ಉಪ್ಪು ಸೇರಿಸಿದೆ. ಹಳದಿ ಪೌಡರ್ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಕಡಲೆಗೆ ನಾನು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡರ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡೆ, ಒಂದು ಹಸಿ ಸ್ಮೆಲ್ ಹೋಗೋ ತನಕ. ಈಗ ಇಲ್ಲಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ. 2 ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಅಲ್ಲೇ ಹಾಕಬೇಕು. ಟೊಮೆಟೊ ಆವಾಗ ನಮಗೆ ಈ ಕಡೆಗೆ ಟೇಸ್ಟ್ ಇರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಕೊಂಡು ಈಗ ಈ ಕಡಲೆ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೊಳ್ಳೋದಿದೆ. ಈಗ ಚೆನ್ನಾಗಿ ಪ್ರೆಷರ್ ಹೋಗಿದೆ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಕಡಲೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಿರಬೇಕು ನಮಗೆ. ತುಂಬಾನು ಕೂಡ ಬೆಂದು ಹೋಗ್ಬೇಡ್ದು. 5 ವಿಷಲ್ ಕೂಗಿಸ್ಕೊಂಡ್ರೆ ಈ ರೀತಿ ಮೀಡಿಯಂ ಅಲ್ಲಿ ನಮಗೆ ಬೆಂದು ಸಿಗುತ್ತೆ. ನಾನು ಅದನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿ ಇದನ್ನ ಮುಚ್ಚಿ ಇಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಮುಚ್ಚಿಡೋದಿಲ್ಲ, ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈಗ ಸ್ವಲ್ಪ ಉಪ್ಪು ಬೇಕಿದೆ, ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದ್ದಿದ್ರೆ ಥಿಕ್ನೆಸ್ ಬಂದಿದೆ. ಈಗ ನಾನು ಈ ಸ್ಟೇಜಲ್ಲಿ ಅದಕ್ಕೆ ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಬರೋದಕ್ಕೆ ನಾನು ಬಿಡ್ತೀನಿ. ಹೆಚ್ಚು ಕುದಿಬೇಡದು. ಈಗ ರೆಡಿ. ಇದು ಒಗ್ಗರಣೆ ಹೊಡೆಯೋದಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕೊಂಡು, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸೋಂಪು ಕಾಳು ಹಾಕೊಂಡು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಹಾಗೆ ಒಣ ಮೆಣಸಿನಕಾಯಿನ ಹಾಕಿ ಇದನ್ನ ಫ್ರೈ ಮಾಡ್ಕೊಂಡು ಒಗ್ಗರಣೆನ ಅಡಿಗೆ ಹಾಕೊಳ್ತಾ ಇದ್ದೀನಿ. ತಕ್ಷಣ ಸ್ವಲ್ಪ ಹೊತ್ತು ಮುಚ್ಚಿ ಓಪನ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಒಳ್ಳೆ ಒಂದು ಟೇಸ್ಟ್, ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ. ಇವತ್ತು ಒಂದು ಒಳ್ಳೆ ಕಡಲೆ ಕರಿ ರೆಡಿ ಆಗಿದೆ. ಒಂದು ಒಳ್ಳೆ ಕಡಲೆ ಕರಿ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿನ್ನೋಡಿ. ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಒಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.